ಸಾಧನೆ ಮಾಡಬೇಕೆನ್ನುವ ಛಲವೊಂದಿದ್ದರೆ ಬಡತನ ಅಡ್ಡಿಯಾಗುವುದಿಲ್ಲ ಎನ್ನುವುದಕ್ಕೆ ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಪಟ್ಟಣದ ನೀಲಗಿರೀಶ್ವರ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿನಿ ಸಿ ಭಾವನಾ ಅವರು ಉತ್ತಮ ಉದಾಹರಣೆಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಪಟ್ಟಣದ ವಿನಾಯಕನಗರದಲ್ಲಿ ವಾಸವಾಗಿರುವ ಮಾಲಾ ಮತ್ತು ಚಂದ್ರಪ್ಪ ದಂಪತಿಗಳ ಪುತ್ರಿ ಸಿ ಭಾವನಾ ಅವರು ಶಾಲಾ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದಲೂ ನೀಲಗಿರೀಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 625 ಅಂಕಗಳು ಗಳಿಸಿಕೊಂಡು ರಾಜ್ಯಕ್ಕೆ ಟಾಪರ್ ಆಗಿದ್ದಾಳೆ. ತಮ್ಮ ಮಗಳು ರಾಜ್ಯಕ್ಕೆ ಟಾಪರ್ ಆಗಿದ್ದಾಳೆ ಎನ್ನುವ ಮಾಹಿತಿ ತಿಳಿಯುತ್ತಿದ್ದಂತೆ ಪೋಷಕರು ಸಂತಸಪಟ್ಟಿದ್ದಾರೆ. ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳವರು ವಿದ್ಯಾರ್ಥಿನಿಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಈ ಕುರಿತು ವಿದ್ಯಾರ್ಥಿನಿ ಸಿ ಭಾವನಾ ಅವರು ತನ್ನ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಏನೇನು ಎಫರ್ಟ್ ಹಾಕಿದ್ರಿ, ಯಾವ ಥರ ಓದ್ರಿ? ಟೀಚರ್ಸ್ ಮಾಡಿರೋ ಫ್ರೆಂಡ್ಸ್ ಹತ್ರನೂ ಅಷ್ಟೇ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಎಲ್ಲ ಹೇಳ್ಸ್ಕೊಂಡಿದ್ದೀನಿ. ಸೆಲ್ಫ್ ಸ್ಟಡಿಯಿಂದ ನಾನು ಆಡ್ಬಾರ್ದು, ಇದರಿಂದ ಔಟ್ ಆಫ್ ಆರ್ಟ್ಸ್ ಸ್ಕೋರ್ ಮಾಡೋದಕ್ಕಾಗಿ. ಔಟ್ ಆಫ್ ಆರ್ಟ್ಸ್ ಸ್ಕೋರ್ ಗೊತ್ತಲ್ಲ, ಯಾವ ಥರ ಎಫರ್ಟ್ ಹಾಕಿದ್ರಿ ಸ್ಟಾರ್ಟಿಂಗಿಂದ ಅಂತ ಏನು ಓದಿಲ್ಲ ನಾನು. ಸೈನ್ಸು ಮ್ಯಾಥ್ಸ್ಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಿದ್ದೆ, ಅದು ಡೈಲಿ ವರ್ಕ್ ಮಾಡ್ತಿದ್ದೆ. ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ ಫ್ರೀಕ್ವೆಂಟಾಗಿ ಟೆಸ್ಟ್ ಮಾಡ್ತಾನೆ ಇದ್ದರು ನಮ್ಮ ಸ್ಕೂಲಲ್ಲಿ. ಪ್ರಿಪೇರ್ನೆಸ್ ಎಲ್ಲ ನಡೆಸ್ತಿದ್ರು, ಅದರಿಂದ ನನಗೆಲ್ಲ ಓದಿ ಕವರ್ ಮಾಡಿದ್ರು. ಅದೇ ಪ್ರಿಪ್ರೇಷನ್ ಜೊತೆಗೆ ಮೆಮೊರಿ ಇವೆಲ್ಲ ಯಾವ ಥರ ವರ್ಕ್ ಆಗುತ್ತೆ? ಅದು ಫಸ್ಟಿಂದ ಚೆನ್ನಾಗಿದೆ, ಒಂದು ಟಾಪಲ್ಲಿ ಬರ್ತಾನೆ. ಈಗ ಹೇಗೆ ಅನ್ನಿಸ್ತದೆ ಟಾಪಲ್ಲಿ ನೀವು ಟಾಪರ್ ಇದ್ದೀರಿ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಂದಿದೆ, ತುಂಬ ಖುಷಿ ಆಗ್ತದೆ. ಸ್ಕೂಲಲ್ಲಿ ಪೇರೆಂಟ್ಸು ಟೀಚರ್ಸ್ ಎಲ್ಲ ತುಂಬ ಪ್ರೌಡ್ ತುಂಬ ಖುಷಿ ಎಲ್ಲ ಫೋನ್ ಮಾಡ್ತಾರೆ, ವಿಶ್ ಮಾಡ್ತಿದ್ದಾರೆ ಬೆಳಗ್ಗೆ. ಮಾಡ್ತಿದ್ದಾರೆ. ಹಾಂ, ತುಂಬ ಖುಷಿ ಅನ್ನಿಸ್ತಾ ಇದೆ. ನಾವು ಈಗ ಮಕ್ಕಳಿಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಊಹೆನೇ ಮಾಡಿರಲಿಲ್ಲ. ಈ ವಿಷಯ ಕೇಳ್ತಾನೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಖುಷಿಗೆ. ಮತ್ತು ಈ ನೀಲಗಿರೀಶ್ವರಿ ವಿದ್ಯಾನಿಕೇತನ ಸ್ಕೂಲು ತುಂಬ ನಮ್ಗೆ ಸಪೋರ್ಟಿಯಾಗಿ ನಿಂತ್ಕೊಂಡೈತೆ. ಆಮೇಲೆ ಟೀಚರ್ಸು, ಪ್ರಿನ್ಸಿಪಲ್ಸು ಮನೆ ಹತ್ರ ಬಂದು ಎಲ್ಲ ಮಕ್ಕಳಿಗೆ ಹೆಂಗೆ ಓದ್ತಾವ್ರೆ ಏನು ಇಲ್ಲ ಅಂತ ವಾರಕ್ಕೊಂದ್ಸರಿ ಬಂದು ಚೆಕ್ ಮಾಡ್ಕೊಂಡು ಚೆನ್ನಾಗಿ ಏನು ಡೌಟ್ಸ್ ಇದ್ದರೆ ಎಲ್ಲ ಇದು ಮಾಡಿ ಚೆನ್ನಾಗಿ ಓದಿಸಿ ನಮ್ಗೆ ಒಳ್ಳೆ ಇದು ತಂದವ್ರೆ. ಸ್ಕೂಲ್ಗೂ ಒಳ್ಳೆ ಹೆಸರು ತಂದವ್ರೆ, ಆಮೇಲೆ ನಮಗೂ ಒಳ್ಳೆ ಹೆಸರು ತಂದವ್ರೆ. ಮನೆಯಲ್ಲೆಲ್ಲ ಹೇಗೆ ಓದ್ತಿದ್ರು ಸರ್? ಮನೆಯಲ್ಲಿ ನಾವು ಓದಲ್ಲ ಅಂತ ಇವತ್ತು ಹೇಳಿಲ್ಲ. ಅವ್ರು ಪಾಡ್ಗೆ ಅವ್ರು ಎದ್ದೋಳವರು ಓದ್ಕೊಂಡವರು. ನಾವೇನು ಅಷ್ಟೊತ್ತು ಎದ್ದೋಳು ಇಷ್ಟೊತ್ತಿಗೆಲ್ಲ ಬೈಯರೆ ಜಾಸ್ತಿ ಹೊತ್ತು ಓದ್ತಾ ಇರೋರು. ನೈಟು ಸ್ವಲ್ಪ ಮಲಗಬೇಕು, ನಿದ್ದೆ ಚೆನ್ನಾಗಿ ಬರಬೇಕು, ವೀಕ್ ಆಗೋದ್ರೆ ಪ್ರಿನ್ಸಿಪಾಲ್ ಸರ್ ಎಲ್ಲ ಬಂದು ಒಂದು ಟೈಮಿಂಗ್ಸ್ ಒಂದು 10 ಗಂಟೆ ಒಳಗೆ ಮಲ್ಕೊಂಬಿಡು, ಆಮೇಲೆ ಬೆಳಗ್ಗೆ 5 ಜಾವ ಓದ್ಕೊಂಡು. ನಾವು ಇವತ್ತಿಗೂ ಓದ್ಕೊಂಡು ಹೇಳಿಲ್ಲ ಸರ್, ಇವತ್ತಿಗೂ ಸೂಚನೆ ಅಂತೂ ಹಾಕಿಲ್ಲ ಸರ್. ನಾವು ಕಷ್ಟ ಬಿದ್ದು ಓದಿಸಿದ್ರಲ್ಲ ನಮ್ಗೆ ಖುಷಿ ಆಗ್ತದೆ. ನೀಲಗಿರೀಶ್ವರ ಸ್ವಾಮಿ ಆಶೀರ್ವಾದ, ಭುವನೇಶ್ವರ ಕೃಪೆ. ನಮ್ಮ ಸಂಸ್ಥೆ ಯಾಕೆ ಓಪನ್ ಆಯಿತು, ಯಾವ ಉದ್ದೇಶದಿಂದ ನಾವು ಸ್ಥಾಪನೆ ಮಾಡಿದ್ವಿ, ಆ ಉದ್ದೇಶ ಇವತ್ತು ರಾಜ್ಯ ಮಟ್ಟದಲ್ಲಿ ಬರೋದಕ್ಕೆ ಕಾರಣಕರ್ತರಾದ ಶ್ರೀ ಭಾವನವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ನನಗೆ ವಿಷಯ ಗೊತ್ತಾಗಿದ್ದು ಮಾಧ್ಯಮ ಮಿತ್ರರಿಂದ. ಮಾಧ್ಯಮ ಮಿತ್ರರಲ್ಲಿ 3 ಸ್ಕೂಲು ಫಸ್ಟ್ ರ್ಯಾಂಕ್ ಬರ್ತಾ ಇದೆ ಅಂತ ಹೇಳಿದಾಗ ನನ್ನ ಮನೆ ಮಗಳು ರ್ಯಾಂಕ್ ಬಂದಷ್ಟು ಸಂತೋಷ ಆಗಿದೆ. ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ಇದು ಒಬ್ಬಿಬ್ಬರದ್ದು ಶ್ರೇಯಸ್ ಅಲ್ಲ. ಇದು ಏನು ನಮ್ಮ ಎಲ್ವಿ ವಿದ್ಯಾಸಂಸ್ಥೆಯಲ್ಲಿ ಪ್ರಿ-KG ಟು 10th ಶಾಲಾ ಶಿಕ್ಷಕರು ಇದ್ದಾರೆ. ಪ್ರತಿಯೊಬ್ಬರು ಶ್ರಮನೂ ಇದೆ. ಆ ಶ್ರಮದಿಂದ ಪ್ರಿ-KGಯಿಂದ ಏನು 10th ಓದಿದೆ ಭಾವನಾ, ಅವರ ಯಶಸ್ಸು, ಅವರ ಶ್ರೇಯಸ್ಸು, ಅವರ ಕೊಡುಗೆ ಇವತ್ತು ಮಗುವಿಗೆ 1ನೇ ರ್ಯಾಂಕ್ ಬರೋದಕ್ಕೆ ಕಾರಣ ಆಗಿದೆ. ಮತ್ತು ನಮ್ಮ ಉದ್ದೇಶ ಕೇಳ್ತಾ ಇರ್ತಾರೆ, ಮನೆಯಲ್ಲಿ ವಾಸ ಮಾಡಿ ಜಾಗ ಮತ್ತು ಮಠದಲ್ಲಿ ನಾವು ಓದಿರೋರು. ನಮ್ಮದು ಹಣ ಗಳಿಕೆ ಮಾಡೋಕ್ಕೆ ಸಂಸ್ಥೆ ಅಲ್ಲ, ಹಲವಾರು ಸಮಾರಂಭಗಳಲ್ಲಿ ಮಾಡಿದ್ದಾರೆ. ಅದು ನೆನಪು ಮಾಡ್ತಾ ಇದ್ದಾರೆ. ಏನೋ ಉದ್ದೇಶ ಇಟ್ಕೊಂಡು ನಾವು ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ವಿ. ಇವತ್ತು ನಮ್ಮ ಮಗು, ಅದು ಬಡ ಕುಟುಂಬದಿಂದ ಬಂದಿರೋ ಮಗು, ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಗೆ ಮಕ್ಕಳ ಟ್ರಸ್ಟ್ಗೆ ಏನು ಯಶಸ್ಸು ಹುಟ್ಟಿದ್ದಾರೆ, ಆ ಮಗುವಿಗೆ ನಾನು ವೈಯಕ್ತಿಕವಾಗಿ ಕಾರ್ಯದರ್ಶಿಯಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಸಂಸ್ಥೆಗೆ ಮೊದಲಿಂದ ಕೆಲಸ ಮಾಡಿ ಪ್ರಿ-KG ಟು 10th ಏನು ಶಿಕ್ಷಕರು ಇದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಕೊಡುಗೆ ಇದೆ, ಒಬ್ಬಿಬ್ಬರು ಕೊಡುಗೆ ಅಲ್ಲ. ಆ ಮಗುವನ್ನು ಬಾಲ್ಯದಲ್ಲಿ ಗುರುತಿಸಿ, ಬಾಲ್ಯದಲ್ಲಿ ಮಗುವಿಗೆ ಜ್ಞಾನನ ಪ್ರೋತ್ಸಾಹಕ್ಕೆ ಬಿಟ್ಟು ಇವತ್ತು ಪ್ರಥಮ ರ್ಯಾಂಕ್ ಬರೋದಕ್ಕೆ ಮಾಡಿದಾರಲ್ಲ, ಪ್ರತಿಯೊಬ್ಬ ನಮ್ಮ ಅಂಜಲಿ ಶಿಕ್ಷಕರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಮಗುವಿಗೆ ನಮ್ಮ ಭವಿಷ್ಯ ಏನಾದರೂ ಅನುಕೂಲವಾಗಬೇಕಾದ್ರೆ ನಮ್ಮನ್ನ ವೈಯಕ್ತಿಕವಾಗಿ ಸಹಾಯ ಮಾಡೋಕೆ ನಾವು ತಯಾರಾಗಿದ್ದೀವಿ. ವಿದ್ಯಾನಿಕೇತನ ಅಂತಕ್ಕಂಥ ಶಾಲೆಯನ್ನು ನಾಮಕರಣ ಮಾಡಿ
ನಾವು ಇಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವರಿಗೆ, ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣನ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸ್ಥಾಪನೆ ಮಾಡಿದ್ದ ಸಂಸ್ಥೆ. ನಮ್ಮಲ್ಲಿ ಫೀಸು ತುಂಬ ಕಡಿಮೆ ಫೀಸ್ ತಗೊಂಡು ಗುಣಮಟ್ಟದ ಶಿಕ್ಷಕರನ್ನ ಇಟ್ಕೊಂಡು ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸ್ಕೂಲ್ ಗ್ರೌಂಡ್ ಇರ್ಬೋದು, ಪರಿಸರ ಇರ್ಬೋದು, ಭಾಳ ಉತ್ತಮವಾಗಿ ಇಲ್ಲಿನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಆ ಒಂದು ನೀಲಗಿರೀಶ್ವರ ಸ್ವಾಮಿ, ಗುರಪ್ಪ ಸ್ವಾಮಿ, ಓಂಕಾರೇಶ್ವರ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಿನ್ಸಿಪಲ್ರು ಮತ್ತು ನಮ್ಮ ಸಿಬ್ಬಂದಿ ವರ್ಗ ತುಂಬ ಎಫರ್ಟ್ ಹಾಕಿ ನಮ್ಮ ಮಧ್ಯಮ ವರ್ಗದಲ್ಲಿ ಓದ್ತಾ ಇರ್ತಕ್ಕಂಥ ಈ ಮಕ್ಕಳನ್ನು ರಾಜ್ಯದಲ್ಲೇ ಗುರುತಿಸೋ ರೀತಿಯಲ್ಲಿ ಅವರು ಒಂದು ಮಕ್ಕಳನ್ನು ಓದಿಸಿದ್ದಾರೆ. ಅವರು ಇವತ್ತು ರಾಜ್ಯದಲ್ಲೇ ನಮ್ಮ ನೀಲಗಿರೀಶ್ವರ ವಿದ್ಯಾಸಂಸ್ಥೆಗೆ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಶಾಲಾ ಸಿಬ್ಬಂದಿ ಮತ್ತು ಆ ಪ್ರತಿಭೆ ಇರತಕ್ಕಂಥ ನಮ್ಮ ಭಾವನಾ ಅಂತಕ್ಕಂಥ ವಿದ್ಯಾರ್ಥಿ ಮತ್ತು ಅವರ ತಂದೆ ತಾಯಿಗಳ ಪ್ರೋತ್ಸಾಹದಿಂದ ಇವತ್ತಿನ ದಿನ ರಾಜ್ಯದಲ್ಲೇ ನಮ್ಮ ಒಂದು ಶಾಲೆಯ ಹೆಸರನ್ನು ಮಗು ತಂದಿರೋದಕ್ಕೆ ಆ ಪೋಷಕರೇ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ರಿಗೂ ವಂದಿಸಿ. ನನ್ನ ಹೆಸರು ಮಂಜುಳಾ ಅಂತ. ನಾನು ಭಾವನಾಗೆ ಕ್ಲಾಸ್ ಟೀಚರ್ ಆಗಿದ್ದೆ. ತುಂಬ ಖುಷಿ ಆಗ್ತಾ ಇದೆ. ಅವಳು ರಾಜ್ಯ ಮಟ್ಟದಲ್ಲಿ ಮೊದಲನೇ ರ್ಯಾಂಕ್ ಬಂದಿರೋದು. ಕ್ಲಾಸಲ್ಲಿ ಅವಳು ತುಂಬ ಆ್ಯಕ್ಟಿವ್ ಆಗೇ ಇದ್ಲು. ಡೇ 1 ಅವತ್ತಿನ ಪಾಠನ ಅವತ್ತೇ ಓದಿ ಅವಳಿಗೇನೇ ಡೌಟ್ಸ್ ಇದ್ದರೂ ಬಂದು ಎಲ್ಲ ಟೀಚರ್ಸ್ ಹತ್ರನೂ, ಸಬ್ಜೆಕ್ಟ್ ತೊಗೊತಾ ಇದ್ದಿದ್ದು ಎಲ್ಲ ಟೀಚರ್ಸ್ ಹತ್ರನೂ ಬಂದು ಕ್ಲಾರಿಫೈ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡ್ತಿದ್ಲು ಫಸ್ಟ್ ದಿನದಿಂದನೇ. ಪೇರೆಂಟ್ಸ್ ಕಡೆಯಿಂದ ಯಾವ ಥರ ಪ್ರೋತ್ಸಾಹ ಇತ್ತು? ಅವರು ಅಷ್ಟೇ ತುಂಬ ಕೋಆಪ್ರೇಟಿವ್ ಆಗಿದ್ದರು. ಏನಾದರೂ ಅದೇ ಅವಳು ಊಟ ತಿಂಡಿ ಎಲ್ಲ ಕಡಿಮೆ ಮಾಡಿದ್ರೆ ಫೋನ್ ಮಾಡಿ, ಮೇಡಮ್ ಅವಳು ಊಟ ಮಾಡ್ತಿಲ್ಲ, ಅವಳಿಗೆ ಹೇಳಿ ಸ್ವಲ್ಪ ಬರೀ ಓದು ಅನ್ನೋದರಲ್ಲೇ ಇರ್ತಾಳೆ ಅನ್ನೋದನ್ನು ಸಹ ಹೇಳಿದ್ದಾರೆ. ಅವರು ತುಂಬ ಕೋಆಪ್ರೇಟಿವ್ ಆಗಿದ್ದರು. ನಮ್ಮ ಪ್ರಿನ್ಸಿಪಲ್ ಸರು ತುಂಬ ಕೋಆಪ್ರೇಟಿವ್ ಆಗಿದ್ದರು. ನಮ್ಮ ಮ್ಯಾನೇಜ್ಮೆಂಟು ಅಷ್ಟೇ, ಎಲ್ಲರೂ ಕೋಆಪ್ರೇಟಿವ್ ಆಗಿದ್ದರು. ಸೊ ಎಕ್ಸ್ಪೆಕ್ಟ್ ಮಾಡಿದ್ವಿ ಬರುತ್ತೆ ಅಂತ ಬಂದಿದ್ದರು. ಏನು ಅನಿಸಿದೆ ಮೇಡಮ್ ನಿಮ್ಮ ಸ್ಟೂಡೆಂಟು? ತುಂಬ ಖುಷಿ ಆಗ್ತಿದೆ. ರಾಜ್ಯ ಮಟ್ಟದಲ್ಲಿ ಶಾಲೆ ಹೆಸರನ್ನ, ಟೀಚರ್ಸ್ ಹೆಸರನ್ನ ಎಲ್ಲರದ್ದು ರಾಜ್ಯ ಮಟ್ಟದಲ್ಲಿ ತಂದಿದ್ದಾಳೆ ಅಂದರೆ ಖುಷಿ ಅಲ್ವಾ? ಖುಷಿ ಆಗ್ತಿದೆ. ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, SPM ನ್ಯೂಸ್, ವಿಜಯಪುರ.